शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये शान्ताकारं भुजगशयनं पद्मनाभं सुरेशं विश्वाकारं गगनसदृशं मेघवर्णं शुभांगं लक्ष्मीकान्तं कमलनयनं योगहृद्यानगम्यं वन्दे विष्णुं भव्यां सर्वलोकैकनाथं गुरुब्रह्मा गुरुविष्णु गुरुदेवो महेश्वर गुरु साक्षात् परं ब्रह्म तस्मै श्री गुरुवे नमः। गुरवे सर्वलोकानां विषये भवरोगिणां निधये सर्वविद्यानां श्री गुरुदक्षिणामूर्तये नमो नमः। असाध्यसाधकस्वामिन् असाध्यं तव किं वद श्रीरामदूतकृपा सिन्धो मत्कार्यसाधय प्रभु। या देवी सर्वभूतेषु मातृरूपेण संस्थिता नमस्तस्यै 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 नमो नमः। ಎಲ್ಲ ದೇವಾಲಯದ ಭಕ್ತಪ್ರಿಯರೇ, ಶನಿವಾರ ಶ್ರೀನಿವಾಸನ ವಾರ ಅಂತ ಸಾಧಾರಣವಾಗಿ ಶ್ರೀನಿವಾಸನಿಗೆ ಕಲ್ಯಾಣೋತ್ಸವ ನಡೀತಾ ಇದೆ. ಬಹಳ ಸಂತೋಷ. ಕಲ್ಯಾಣೋತ್ಸವಕ್ಕೆ ಎಷ್ಟೋ ಜನ ಬರ್ತೀರಾ ಅಂದರೆ, ಯಾವ್ದಾದ್ರು ಪಿಕ್ಚರ್ಗೆ ಹೋಗಿ ಮಾಲಕ್ಕೆ ಹೋಗಿ ಅಂದರೆ ಬಹಳ ಜನ ಊರು ತುಂಬ ಕರೀದಿದ್ರು ಹೋಗ್ತಾ ಇರ್ತಾರೆ. ಊಟಕ್ಕೆ ಬನ್ನಿ ಮದುವೆಗೆ ಅಂದರೆ ಎಷ್ಟೋ ಜನ ಬರಲ್ಲ. ಅದೇ ಬಾಳೂಟಕ್ಕೆ ಕರೆದ್ರೆ ಕರೀದೇನೆ ಹೊರಡ್ತಾರೆ. 1,000 ಜನ, 2,000 ಜನ, 3,000 ಜನ. ಜನವೇ ಎಷ್ಟು ಜನ ಕಬ್ಬಕ್ಕಿಗಳಾಗೋಗಿದ್ದಾರೆ ಅಂದರೆ, ಯಾವುದು ಜನದಲ್ಲಿ ತಿಂದೇ ಇಲ್ವೇನೋ, ನಾನು ಮಾಡ್ಕೊಂಡೇ ಇಲ್ವೇನೋ ಅನ್ನೋ ರೀತಿ ಓಡ್ತಾರೆ. ಯದ್ಭಾವಂ ತದ್ಭವತಿ, ಭಗವಂತ ಎಷ್ಟು ಕೊಟ್ಟನೋ ಅಷ್ಟೇ ಪ್ರಾಪ್ತಿ. ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡೋಕ್ಕೆ ಒಂದು ಸಂಕಲ್ಪವನ್ನು 12 ವರ್ಷ. ಆ 12 ವರ್ಷದ ಸಂಕಲ್ಪ ಯಾರು ಹೋದರೆ ಶ್ರೀಧರ ಕೃಪೆ ಹೆಂಗಾಗಿ ಶ್ರೀನಿವಾಸನ ಸೇವೆ ತೊಳೆದು 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 ಪಾದವನ್ನು ತೊಳೆದು, ಭಗವಂತ ನಿನ್ನ ಸೇವೆಯನ್ನು ಮಾಡ್ತೀನಿ ಅಂತ ಕಲ್ಯಾಣೋತ್ಸವನ್ನ ಶ್ರೀನಿವಾಸನ ದೇವಸ್ಥಾನದಲ್ಲೇ ಮಾಡ್ತಾ ಬಂದರು. ಶ್ರೀನಿವಾಸನ ದೇವಸ್ಥಾನದಲ್ಲಿ ಮಾಡ್ತಾ ಬಂದಾಗ ಒಂದು ಯಾಗವನ್ನು ಮಾಡ್ಕೋಬೇಕು ಅಂತ ಅವರ ಒಂದು ಸಂಕಲ್ಪ. ಯಾಗ ಮಾಡೋಕ್ಕೆ ಸೂಕ್ತವಾಗಿ ಜಾಗನೇ ಅಲ್ಲಲ್ಲ ಅಂದಾಗ, ಪಾಪ ಏನು ಮಾಡ್ತೀರಾ, ಮಾರ್ಕೆಟಲ್ಲಿ ಇರ್ತಕ್ಕಂಥ ಈ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಗ್ರೌಂಡನ್ನು ಆರಿಸ್ಕೊಂಡು ಬಹಳ ಕಷ್ಟಪಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ಮಾಡತಕ್ಕಂಥ ಈ ಯಾಗವನ್ನ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದರೆ, ಈ ಕಲುಷಿತವಾಗಿರ್ತಕ್ಕಂಥ ಜಾಗ ಈಗ ಶ್ರೀಧರ ಮೂರ್ತಿ ಮಾಡಿರ್ತಕ್ಕಂಥ ಯಾಗದ ನಂತರ ನೋಡಿ ಆ ಯಜಮಾನನಿಗೆ ಎಷ್ಟೋ ವೈಭವ ಬಂದಿರುತ್ತೆ. ಯಾಕೆಂದರೆ ಸಾಕ್ಷಾತ್ ಶ್ರೀನಿವಾಸನೇ ಬಂದಿದ್ದು ಕೂತ್ಕೊಂಡು. ಅಂಥ ಒಂದು ಶ್ರೀನಿವಾಸನ ಒಂದು ಕೈಂಕರ್ಯ, ಒಂದು ಸೇವೆಯ ಮೊದಲಾಗಿ ಒಂದು ಸುದರ್ಶನ ಹೋಮ, ಗಣ ಹೋಮ, ಜಗತ್ತು ನರಸಿಂಹ ಪ್ರಾರ್ಥನೆ ಮಾಡಿ ಶುದ್ಧೀಕರಣ ಮಾಡ್ಕೋಬೇಕು. ಯಾಗಶಾಲೆಯನ್ನು ಮಾಡಬೇಕು, ಪಂಚಭೂತಗಳನ್ನು ಕರಿಬೇಕು, ಕಲಶಾರಾಧನೆ ಮಾಡಬೇಕು, ತಿರುಪಾವಳಿಯನ್ನು ಹಾಡಬೇಕು, ಪರಿಪೂರ್ಣ ರಕ್ಷಾ ಕವಚನ ಕೇಳಿ ಶ್ರೀನಿವಾಸನ ಒಂದು ಪರ್ಮಿಷನ್ ಕೇಳ್ಕೋಬೇಕು. ನಿನ್ನ ಹೆಂಡತಿರಿ ಇಬ್ಬರ ಜೊತೆಗೆ ಶ್ರೀದೇವಿ ಭೂದೇವಿ ಸಮೇತ ಕಲ್ಯಾಣೋತ್ಸವ ಮಾಡಿಸ್ತೀನಿ. 12ನೇದು ಗುರು ಅನುಗ್ರಹ, ಗುರು ಪೌರ್ಣಮಿ ನಂತರ ಆಗಬೇಕಾದ್ರೆ ಸುಮುಹೂರ್ತ ಸಾವಧಾನ. ಅವರಿಗೆ ಈ ಶ್ರೀನಿವಾಸ ಕಲ್ಯಾಣ ಇಲ್ಲಿ ಮಾಡೋ ಅಂತ ಅವಕಾಶ ಗೊತ್ತೂ ಇರಲಿಲ್ಲ, ಅವ್ರ ಆಲೋಚನೆ ಇರಲಿಲ್ಲ. ನಮ್ಮ ದೇವಸ್ಥಾನದಲ್ಲಿ ಮಾಡಬೇಕು, ಪ್ರತಿ ವರ್ಷ ಮಾಡ್ತಿದ್ವಿ, ಒಂದು 2 ವರ್ಷ ಹಾಗೂ ಈಗ ಕಷ್ಟ ಆಗ್ಬಿಡ್ತು, ಏನು ಮಾಡೋದು? ಯಾಗ ನಂಬ್ಕೊಂಡ್ಬಿಟ್ಟಿದ್ದೀನಿ. ಯಾಗ ಮುಖ್ಯ ಅಲ್ಲ, ಶ್ರೀನಿವಾಸ ಕಲ್ಯಾಣ ತಪ್ಪಿಸೋದು ಬೇಡ. ಯಾಗ ಹೇಳಿದ್ರು ಮಾಡ್ತಾ ಇದೆ. ಅಲ್ಲಿ ಕಾಳಸರ್ಪ ಯಾಗ, ಶನೈಶ್ಚರ ಯಾಗ, ನವಗ್ರಹ ಶಾಂತಿ, ತದನಂತರ ಪರಿಪೂರ್ಣವಾಗಿರ್ತಕ್ಕಂಥ ರುದ್ರಾದಿ ದೇವತೆಗಳ ಸಮೇತವಾಗಿ ಪಂಚಭೂತಗಳ ನವಗ್ರಹ ಶಾಂತಿಯನ್ನು ಮಾಡಿ ಈ ಯಾಗವನ್ನು ನಂಬ್ಕೊಂಡಿದ್ದೀವಿ ಅಂತ. ಆ ಯಾಗಕ್ಕೆ ಬರ್ತಕ್ಕಂಥ ಜನಗಳಿಗೆ ಎಷ್ಟೋ ದಿವಸ ಕಾರ್ಯಕ್ರಮ ಮಾಡಬೇಕಾದ್ರೆ, ಒಂದು ಮನೆಯಲ್ಲಿ ಸಾವಿರಾರು ಪೂಜೆ ನೀವು ಮಾಡಿದ್ರು ಸತ್ಯನಾರಾಯಣ ಪೂಜೆ ಮಾಡೋಕ್ಕಾಗತ್ತಾ ನಿಮ್ಮ ಕೈಲಿ? ಆಗಲ್ಲ. ಒಂದೇ ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂದರೆ ಅವ್ರನ್ನ ಕರಿ, ಇವ್ರನ್ನ ಕರಿ, ಎಷ್ಟು ಬೇಚಾಟ, ಎಷ್ಟು ಕಷ್ಟ. ಅದನ್ನು ಸೇರಿಸ್ಬೇಕು, ಸಾಮಗ್ರಿ ಇದೆಯಾ ಇನ್ನು ನೋಡ್ಕೋಬೇಕು, ಅಡುಗೆಯನ್ನು ಕೇಳಬೇಕು, ಯಾರನ್ನು ಕರಿಬೇಕು, ಯಾರನ್ನು ಕರಿಬಾರ್ದು. ಸಾಮೂಹಿಕವಾಗಿ ಮಾಡ್ಕೊಂಡಿರೋದು ಪೌರ್ಣಮಿ ದಿವಸ ಸುಮ್ಮನೆ ದೇವಸ್ಥಾನಕ್ಕೆ ಹೋದ, 100 ರೂಪಾಯಿ ಕೊಟ್ಟ, ಪೌರ್ಣಮಿ ಪರಿಸಾದ ತಗೊಂಡ, ಸಭಾ ಪಕ್ಷದಿಂದ ಪೌರ್ಣಮಿ ಮುಗಿದೋಯ್ತು ಸತ್ಯನಾರಾಯಣ ಪೂಜೆ. ಆದರೆ ಎಷ್ಟೋ ಜನ 13 ಅಧ್ಯಾಯ ಓದೋದೇ ಇಲ್ಲ ಸತ್ಯನಾರಾಯಣ ಪೂಜೆ. ಇವತ್ತಿನ ದಿವಸ 1 2 3 4 5 5 ತಿಂಗಳ ಅವಕಾಶ ಮುಗಿದೋಯ್ತು. 13 ಅಧ್ಯಾಯ ಇವೇನೆ. ಶುಕ್ಲಾಂಬರಧರಂ ವಿಷ್ಣುಂ ಹಲೋ ಮುಗಿದೋಯ್ತು. ಶಶಿವರ್ಣಂ ಚತುರ್ಭುಜಂ ಮುಗಿದೋಯ್ತು. ಅದಾದ್ಮೇಲೆ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಫಾಸ್ಟ್ ಫುಡ್ ಆಗೋಗಿದ್ದಾರೆ. ದೇವರು ಕೂಡ ಆಗಲ್ಲಪ್ಪ, ಏನು ಮಾಡೋದು? ಎಲ್ಲರಿಗೂ ಏನು ಗೊತ್ತಾ, ಕರ್ಮಣ್ಯವಾಧಿಕಾರಸ್ಯ ಮಹಾಫಲೇಶು ಕದಾಚಾರ. ಇವತ್ತು ಕರ್ಮ ಕಳ್ಕೊಂಡು ಬಂದಿದ್ದೀವಿ. ವೆನ್ ಆಲ್ ಡೋರ್ಸ್ ಆರ್ ಕ್ಲೋಸ್, ಒನ್ ವಿಂಡೋ ಇಸ್ ಓಪನ್. ಎಲ್ಲ
ತೆಗಿತಾರ ಅಂದ್ರೆ ಆ ಭಗವಂತ ಒಂದು ತೆಗಿಬೇಕು. ಆ ಭಾಗ ತೆಗೆದಾಗ ಗಾಳಿ ಮುಂದೆ ದೂರು ಅಂತ ಬರುವಾಗ ಯಾವತ್ತಾದ್ರೂ ನಾವು ಮಾಡಿದ ಪಾಪಗಳನ್ನು ಕಳೆಯುತ್ತಾರೆ. ಹೀಗೆ ಶ್ರೀಧರ ಮೂರ್ತಿ ಅಂತವ್ರು ಸಾಮಾನ್ಯ ಪತ್ರಕ್ಕೆ ಕೊಡ್ತಾರೆ, ಬನ್ನಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡ್ತಾ ಇದೀವಿ. ಆ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡ್ತೀವಿ ಅಂದ್ರೆ ಇವತ್ತು ಸೇವಾಗಂತೂ ಒಂದಷ್ಟು ಜನ ಇದ್ದೀರ. ಇನ್ನಷ್ಟು ಜನ ಬನ್ನಿ ಅಂದ್ರೆ ಒಂದು ತಿನ್ಕೊಂಡು ಹೋಗಿದ್ರು ಕಷ್ಟ ಜನಕ್ಕೆ. ಹಸು ಇದೆ, ಹಸು ಹಾಲು ಕುಡಿದಿದೆ, ಅಯ್ಯೋ ನಾವು ಹಾಲು ಕುಡಿದ ಅಭ್ಯಾಸ ಇದೆ. ಅಯ್ಯೋ ಸಿಕ್ಕಾಪಟ್ಟೆ ಮೊಸರಿದೆ, ಆ ಮೊಸರನ್ನ ಮಾಡ್ಕೊಂಡು ಉಪ್ಪಿನಕಾಯಿ ಕಲ್ಸ್ಕೊಡ್ತೀನಿ ಬಂದು ತಿಂದಿದ್ರೆ ನಾನು ಮೊಸರನ್ನ ತಿಂದ ಅಭ್ಯಾಸ ಇಲ್ಲ. ಯೋಗ ಬೇಕು ನಿಮ್ಮ ಕರ್ಮದಲ್ಲಿ. ಏನ್ ಮಾಡಕ್ಕಾಗತ್ತೆ? ತುಪ್ಪ ತಿನ್ಬೇಕು, ಬೆಣ್ಣೆ ನೆಗಬೇಕು ಅಂದ್ರೆ ನಿಮ್ಗೆ ಯೋಗ ಬೇಕು. ಯತ್ರ ಯೋಗೀಶ್ವರ ಕೃಷ್ಣೇಂದ್ರೋ ಸ್ವಾತ್ಮೋ ಧನುರ್ಧರ ತತ್ರ ಜೈವಿಡಿಯವರು ಮುಂದಿರುವ ನೀತಿಯ ಮತ್ತೆ ನಮ್ಮ ಎಷ್ಟು ಭಗವದ್ಗೀತೆಯನ್ನು ಭಗವಂತ ಹೇಳ್ಕೊಂಡೆ ಹೇಳ್ಕೊಳ್ಳೋಣ. ಇವತ್ತು ನೀವೆಲ್ಲರೂ ಅನಾಥರಾಗಿ ಕೂತಿದ್ದೀರಾ, ಎಷ್ಟೋ ಜನ ಗೊತ್ತಿಲ್ಲ. 6 ದೇಶಗಳೇ ಮುಳುಗೋದ್ವು. ಇವತ್ತು ವೈಷ್ಣವಿ ದೇವಸ್ಥಾನದಲ್ಲಿ ಎಲ್ಲವೂ ಪ್ರಳಯ ಕಾಲಕ್ಕೆ ಎಲ್ಲ ಉಕ್ಕಿ ಮರಿದೋಗಿ ನೀರು ಪರಿಪೂರ್ಣವಾಗಿ ಸಾನ್ನಿಧ್ಯಗಳು ಹೊರಟೋಗ್ತಾ ಇದೆ. ತಿರುಪತಿ ಸಾನ್ನಿಧ್ಯದಲ್ಲಿ ಶ್ರೀನಿವಾಸ ಇನ್ನೇನು ನಾನು ಇನ್ನೆರಡು ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಅದಾದ ನಂತರ ರಾಯೋಚನ ಕೂಸಿ ಹೋಗಿ ತಿರುಪತಿ ಸಾನ್ನಿಧ್ಯಮು ಬರೆದಿಟ್ಟಿದ್ದಾನೆ. ಅದನ್ನು ಕೂಡ ನಾನು ಊದು ಬೈಬಿಟ್ಟು ಬಂದಾಗೋಯ್ತು. ಶ್ರೀನಿವಾಸ ಸಿಂಕಾಗಿ ಹೋಗ್ತಾ ಇದ್ದೆ, ನೋಡಿದ್ರೆ ಹೋಗಿ ಹೊರಟೋದ ಸಾನ್ನಿಧ್ಯ ಹೊರಟೋಗ್ತಾ ಇದೆ. ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಾಡಿದೆ. ಆ ಸ್ತನಗಳು ಮುಳುಗೋರು ಆ ವಿಗ್ರಹ ಹೊರಟೋಗ್ತಿದೆ. ಮೊದಲಾದ್ರೆ ನೀವು ಹೋಗ್ತಾ ಇದ್ರೆ ರಾಮ್ಪು ಇರಲಿಲ್ಲ, ಏನಿಲ್ಲ. ಈಗ ಹೋದ್ರೆ ಈಗ ಕೊಟ್ಟು ನೋಡ್ತಾ ಇದ್ವಿ ಶ್ರೀನಿವಾಸ ಅಂತ ನೋಡ್ತಾ ಇದ್ವಿ. ಈಗ ಅವ್ರು ಹಲಗೆ ಹಾಕಿದ್ರು ನೇರವಾಗಿ ಈಗ ಕೊಡ್ತಾ ಇದ್ವಿ, ಅದು ಕಾಣಿಸ್ತಾ ಇಲ್ಲ. ಆ ಜನಗಳಿಗೆ ತಳ್ಳೋದ್ರಲ್ಲಿ ನೀವು ಶ್ರೀನಿವಾಸ ಕಾಣಿಸೋದಿಲ್ಲ, ಒಳ್ಳೆ ಒಳಗೆ ಹೊರಗ್ತಾ ಇದೆ. ಯಾಕೆ ಹೊರಗ್ತಾ ಇದೆ ಅಂದ್ರೆ ಸಾನ್ನಿಧ್ಯದ ಕೆಲಸ ಮುಗಿತು. ಡ್ಯೂಟಿ ಮುಗಿದೋದ್ರಲ್ಲಿ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಕರ್ಮ ಚೇಂಜ್ ಆಫ್ ದಿ ಯುಗ. ಏನಿವತ್ತು ಕೃತಯುಗಕ್ಕೆ ಮತ್ತೆ ಕಾಲಿಟ್ಟಾಗುತ್ತವನು. ಅದಕ್ಕೆ ಎಲ್ಲಾ ಕಡೆ ಮೇಲೆ ನರಸಿಂಹ 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 ಅಂತೇಳಿ ಅದೇ ಸಿಮ್ ಫೋನ್ ಚೇಂಜ್ ಆಗೋದು. ಈ ಶ್ರೀನಿವಾಸ ಕಲ್ಯಾಣ ಏನಕ್ಕೆ ಕರೀತಾರೆ ಅಂದ್ರೆ ಕಲಿಯುಗ ಅಂತ್ಯಕಾಲಕ್ಕೆ ಎಷ್ಟು ಜನ ಗಂಡು ಮಕ್ಕಳು ಇರ್ತಾರೋ ಮದುವೆ ಆಗ್ತಿದ್ದವರು, ಎಷ್ಟು ಜನ ಹೆಣ್ಣು ಮಕ್ಕಳು ಇರ್ತಾರೋ ಮದುವೆ ಆಗ್ತಿದ್ದವರು ಅನಾಥವಾಗಿ ಬಿದ್ದು ಹೋಗ್ತಾರೆ. ಸಂತಾನ ಅಭಿವೃದ್ಧಿ ಆಗದೆ ಅಂತಾಗುತ್ತೆ. ತಾಯಿಗಳು ಕೇಳಿ ಮದುವೆ ಆಗ್ಬೇಕು ಅಂದ್ರೆ ಏನ್ ಕೇಳ್ತಾರೆ ಗೊತ್ತಾ? ಅಯ್ಯೋ ನನ್ನ ಮಗನ ಮದುವೆ ಆಗ್ಬೇಕು. ಈ ಮದುವೆಯನ್ನ ಹಾಳು ಮಾಡ್ತಾ ಇರೋದೇ ತಾಯಿಗಳು. ಎಷ್ಟು ಜನ ಇವತ್ತು ದಿವಸ ಅಂದ್ರೆ ಏನಕ್ಕೆ ಮದುವೆ ಮಾಡ್ತಾರೆ ನಿನ್ನ ಮಗನಿಗೆ ಅಂದ್ರೆ ನನ್ನ ಮಗ ತುಂಬಾ ಕುಡಿತಾ ಇದ್ದಾನೆ, ಅವನು 3 ಗಂಟೆ ಬಿದ್ದುಬಿಟ್ರೆ ಸರ್ ಹೋಗ್ತಾನೆ. ಯಾಕೆ? ಇನ್ನೊಬ್ಬ ಹೆಣ್ಣು ಮಗಳ ಬಾಯ ಹಾಳು ಮಾಡ್ತಾ ಇದ್ದಾರೆ. ಆ ಕುಡುಕ್ ನನ್ನ ಮಗ ಯಾವ ಕಾಲಕ್ಕೂ ನಾಯಿ ಬಾಲ ಡೊಂಕು ಸರ್ ಹೋಗಲ್ಲ. ಕುಡಿಚವನ್ ಬೇಚಿ ಬಿಡಂಜಾಲ್ ಬೋಚಿ. ಅವ್ನು ಕುಡಿಯೋರು ಅಷ್ಟೇ ಜ್ಞಾನ ಅವನಿಗೆ. ಹೆಂಡತಿ ಮಕ್ಕಳು ಸಂಸಾರ ಏನು ಯೋಚನೆ ಇವ್ರು ಕಟ್ಬಿಟ್ಟು ಅವ್ನು ಸರ್ ಹೋಗ್ತಾನ? ಖಂಡಿತ ಸರ್ ಹೋಗಲ್ಲ. ದಿನಾ ಕುಡಿಯೋನು ಇನ್ನೊಂದಷ್ಟು ವರ್ಷ ಕುಡಿತಾನೆ. ನನಗೆ ಮದುವೆ ಆಯ್ತು ಅನ್ನೋ ಸಂತೋಷದಲ್ಲಿ. ಎಷ್ಟು ಜನ ಹೆಣ್ಣು ಮಕ್ಕಳನ್ನ ನೀವು ಕೇಳಿ, ತಾಯಿ ತಂದೆ ಇದ್ರೆ ಹುಡುಗರು ಕೇಳಿ ಮದುವೆ ಆಗ್ತಾ ಇದ್ದೀ, ಏನಕ್ಕೆ ಮದುವೆ ಆಗ್ತಾ ಇದೆಯಪ್ಪ ಅಂತ ಹುಡುಗರು ಕೇಳಿ. ಅಯ್ಯೋ ನಮ್ಮಮ್ಮ ಬೇಕಾದ ಮುಂತಾಳೆ, ನಮ್ಮ ಅಪ್ಪ ಪಾಪ ಬೋರ್ಡಲ್ಲೇ ಕೂತಿರ್ತಾರೆ, ಟಿವಿ ತಂದು ಕೊಡೋರಿಲ್ಲ. ಯಾಕೆ? ಕೆಲಸ ಮಾಡೋಳು ಬೇಕು ಅಂತ. ಕೆಲಸ ಮಾಡೋಳು ಬರ್ಕೊಂಡಿದ್ದಾಳೆ. ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಅಮ್ಮನ ನೋಡ್ಕೊತೀನಿ, ಕೆಲಸ ಮಾಡ್ತೀನಿ ಅಂತ. ಹೋಗಲ್ಲ, ಕೆಲಸದವ್ರು ಕಟ್ಕೋ. 5 ಜನ ಕೆಲಸದವ್ರು ಕಟ್ಕೋಬಹುದು. ಗಂಡು ಹುಡುಗರು ಏನಕ್ಕೆ? ಪಾರಸ್ಕೆ ಸಾರಿಸು ಗುಡಿಸೋಳು ಒಂದು ಕೆಲಸದವಳು, ಮನೆ ಸಾರಿಸ್ತಾಳೆ, ಪಾತ್ರೆ ತೊಳಿತಾಳೆ, ಅದಾದ್ಮೇಲೆ ಮನೆ ಸೇವೆ ಮಾಡ್ತಾಳೆ, ನರ್ಸ್ ಸೇವೆ ಮಾಡ್ತಾಳೆ. ಕಟ್ಕೊಳ್ಳೋ ಆಪ್ಷನ್ ಜನ ಮದುವೆ ಬೇಕು ನಿನಗೆ. ಯಾಕೆ ಅಂದ್ರೆ ಮನುಷ್ಯರು ಗಂಡಸರು ಇವತ್ತಿನ ದಿವಸ ಹೆಂಗಸರನ್ನ ಮದುವೆ ಆಗ್ತಿರೋದು ಕೆಲಸದವ್ರಿಗೋಸ್ಕರ, ಸಂತೃಪ್ತಿಗೋಸ್ಕರ ಜೀವನ ಮಾಡಕ್ಕಲ್ಲ. ಹೆಣ್ಮಗಳನ್ನ ಹಾಳು ಮಾಡೋದಲ್ಲ. ನನ್ನ ಅರ್ಥಾಂಗಿ, ನನ್ನ ಸಮಭಾವ ಜೀವನ ಅವಳು. ಏನಕ್ಕೆ ಎಲ್ಲರೂ ಅರುಂಧತಿ ನಕ್ಷತ್ರ ತೋರಿಸೋದು? ಅರ್ಚಕ ಕೇಳಿ ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಏನ್ ತೋರಿಸ್ತಾರೆ? ಇಗೋ ಇಲ್ಲಿ ನೋಡಿ ಮಧ್ಯಾಹ್ನ ಗೊತ್ತು, ಅದು ಅಲ್ಲಿ ನೋಡಿ ಅಂತಾರೆ. ಎಲ್ಲಿದ ಅರುಂಧತಿ ನಕ್ಷತ್ರನೇ ಗೊತ್ತಿದೆ ನನ್ನ ಮಕ್ಕಳಿಗೆ. ಅರುಂಧತಿ ಹುಟ್ಟೋದು ಪೂರ್ತಿಯಾಗಿ ಆತ್ರೇಯ ಋಷಿಗಳ ಅನುಗ್ರಹವನ್ನು ಪಡೆದಿರತಕ್ಕಂಥ ವಸಿಷ್ಠ ಅರುಂಧತಿಗಳು ಎಲ್ಲಿದ್ದಾರೆ? ಉತ್ತರಾಭಿಮುಖದಲ್ಲೇ ಇರೋದು. ಸಪ್ತ ಋಷಿಗಳ ಮಂಡಲ ಎಲ್ಲಿರುತ್ತೆ ಅಲ್ಲಿ ವಸಿಷ್ಠ ವಾಸ ಉತ್ತರದಲ್ಲಿರುತ್ತೆ. ಪಾಪ ಇವ್ರು ಬಿಸಿಲವಾದ ಅರ್ಚಕ ಸ್ವಾಮಿ ಕಡೆ ತಿರ್ಗಿಸಿ ನೋಡೋಣ, ಅದು ಅಲ್ಲಿ ನೋಡೋಣ ಅಂತ ದಕ್ಷಿಣದಲ್ಲಿ ತೋರಿಸ್ತಾನೆ, ಪಶ್ಚಿಮದಲ್ಲಿ ತೋರಿಸ್ತಾನೆ, ಪೂರ್ವದಲ್ಲಿ ತೋರಿಸ್ತಾನೆ. ಯಾರ ರೀತಿ ತೋರಿಸ್ತಾನೋ ದೇವರೇ ಬಲ್ಲ. ಆ ರೀತಿ ಅರುಂಧತಿ ನಕ್ಷತ್ರ ಏನಕ್ಕೆ ತೋರಿಸ್ತಾರೆ ಅಂದ್ರೆ, ಅರುಂಧತಿ ನಕ್ಷತ್ರ ಒಂದು ಟ್ವಿನ್ ಸ್ಟಾರ್, ಗಂಡು ಹೆಣ್ಣು 2 ಜೋಡಿ ಅವಳಿ ಜೋಡಿಗಳು ನಕ್ಷತ್ರ ಇದ್ದಾರೆ. ಅರ್ಧ ಭಾಗ ಹಿಂತಿರುಗತ್ತೆ, ಅರ್ಧ ಭಾಗ ಹಿಂತಿರುಗತ್ತೆ. 6 ತಿಂಗಳು ವಸಿಷ್ಠ ಸೇವೆ ಮಾಡ್ತಾರೆ ಶ್ರೀಮತಿಗೆ, ಶ್ರೀಮತಿ ವಸಿಷ್ಠರಿಗೆ ಅರ್ಧ ಭಾಗ ಸೇವೆ ಮಾಡ್ತಾರೆ. ಯಾಕೆಂದ್ರೆ ಅರುಂಧತಿ ನಕ್ಷತ್ರ ಸಾಧಾರಣ ಅಲ್ಲ. ಈ ರೀತಿ ದಾಂಪತ್ಯ ಜೀವನ ಇರಬೇಕು ಅಂತ ಅರುಂಧತಿ ನಕ್ಷತ್ರ ತೋರಿಸೋದು. ನೀವು ಎಷ್ಟೋ ಜನ ಮದುವೆ ಮಾಡ್ತೀರಾ, ಯಾವುದೋ ದಿನದೊಂದು ಶಾಸ್ತ್ರ ಹೇಳ್ತಾನೆ, ಮುಹೂರ್ತ ಕೊಡ್ತಾನೆ. ನನಗೂ ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತೀನಿ, ಈ ತರ ಪೆಣ್ಣನ ಮಕ್ಕಳು ಶಾಸ್ತ್ರ ಹೊಂದ್ಬಿಟ್ಟಿದ್ದಾರೆ. ಮದುವೆ ಆಗುವವರೆಗೂ ರಿಸೆಪ್ಷನ್ ಮಾಡಬಾರ್ದು. ಶೆಟ್ರೆಲ್ಲ ತಗೊಂಡ್ಬಿಟ್ರು. ಏನ್ ಮಾಡಿದ್ರು? ಚೌಟ್ರಿ ಮನೆಗೆ ಉಳಿದೋಗ್ಯಪ್ಪ, ಇವತ್ತು ರಿಸೆಪ್ಷನ್, ನಾಳೆ ಮದುವೆ. ಅವ್ನು ಗಂಡ ಹೆಂಡತಿನೇ ಆಗಿಲ್ಲ, ಮದುವೆನೇ ಆಗದೆ ಏನಾಗುತ್ತೆ?
ಪ್ರೊಪಾರ್ಷನ್ಸ್. ಗಂಡ ಹೆಂಡತಿ ಬೇರೆ ಆಗ್ತಾರೆ, ಹೆಂಡತಿ ಕಂಡ್ರೆ ಗಂಡ ಆಗಲ್ಲ, ಗಂಡ ಹೆಂಡತಿ ಕಂಡ್ರೆ ಆಗಲ್ಲ. ಏನಕ್ಕೆ? ನೀವು ಮಾಡೋ ಪಾಪಕರ್ಮಗಳು. ಮಾಂಗಲ್ಯ ಧಾರಣೆ ಆಗಿ 3 ಮುಡಿ ಬಿಡೋವರೆಗೂ ಅವ್ರು ಯಾವ ಕಾಲಕ್ಕೂ ಗಂಡನ್ನು ನೋಡ್ಕೊಡುದು. ಸಾಯಂಕಾಲದಲ್ಲಿ ಅವ್ರಿಗೆ ಹಸ್ತಾಕ್ಷತೆಯನ್ನು ಮಾಡಿದಾಗ ನಿಂತ್ಕೊಂಡಿರ್ತಾರಲ್ಲ, ಆ ನಿಂತ್ಕೋಬಾರ್ದು ಅಂತ ಕೂತ್ಕೊಂಡಾಗ ಬಂದು ಎಲ್ಲರೂ ವಧೋಪಚಾರಗಳು ಮಾಡ್ತಾರೆ. ಅವ್ರು ಬಂದು ಬೆಳ್ಳಿ ಲೋಟಗಳು ಅಥವಾ ತಾಮ್ರದ ಲೋಟ ಕೊಡ್ತಾರೆ. ನಿಂತಿದ್ದಾಗ ಮದುವೆ ಆಗ್ತಿದ್ದಾಗ ಕೊಟ್ಟಾಗ ಏನಾಗುತ್ತೆ? ಈ ಕಾಲುಗಳ ಮೇಲೆ ನಿಂತಿರ್ತಾರೆ. ಇದು ರಾಹು, ಇದು ಕೇತು. ಆ ರಾಹು ಕೇತುಗಳು ಅವ್ರಿಗೆ ಮದುವೆ ಆಗ್ತಿರೋ ಗಂಡು ಹೆಣ್ಣು ನಿಂತಿದ್ದಾಗ ಕ್ಯೂ ಗಟ್ಟಲೆ ಎಲ್ಲರೂ ನಿಂತಿರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ? ಕ್ಯೂ ಗಟ್ಟಲೆ ನಿಂತ್ಕೊಂಡು ಎಲ್ಲ ಕಣ್ಣಿಷ್ಟಿ, ಓ ಒಳ್ಳೆ ಹುಡುಗಿಸ್ತಿದ್ದ, ಒಳ್ಳೆ ಹುಡುಗಿ ಸಿಕ್ಕೊಂಡು. ನಾನು ಅದಕ್ಕೆ ಎಷ್ಟೊಂದು ತಾಯಿ ಬಯೋದು, ಇವತ್ತು ಮದುವೆ ಆಗಿಲ್ಲ ಅಂತ ಮಾಡ್ತೀರಾ, ನಾಳೆ ಎಲ್ಲಾ ಟಿವಿ ನೋಡ್ಕೊಂಡ್ಬಂದು ಯಾಕೆ ಗುರುಜಿ ಮದುವೆ ಆಯ್ತು, ಅವಳು ನೋಡಿ ಸರಿಯಾಗೇ ಕೆಲಸ ಮಾಡಲ್ಲ, ಇದರದ್ದು ಮನೆಗೆ ಬರಲ್ಲ, ಇದಕ್ಕೆ ಯಾಕೆ ಮದುವೆ ಆಗ್ಬೇಕು? ಅದಾಯ್ತು, ಸ್ವಲ್ಪ ದಿವಸ ಆದ ತಕ್ಷಣ ಮಕ್ಕಳೇ ಆಗಿಲ್ಲ, ಊರು ತುಂಬಾ ತೋರಿಸ್ಕೊಂಬರೋದು. ಆ ಊರು ತುಂಬಾ ತೋರಿಸ್ಕೊಂಬರೋದಕ್ಕೆ ನಿಜವಾಗ್ಲೂ ಒಳ್ಳೆಯದಾಗಿ ಹೋಗಿರ್ತೀರಾ? HDF ಅಂತೆ, IVF ಅಂತೆ, ಟೆಸ್ಟು ಬೇಡಿ, ಯಾರ್ದೋ ದರಿದ್ರ ಯಾರ್ದೋ ಗರ್ಭಕ್ಕೆ. ಏನಂತ ಪುಣ್ಯ ನಿಮಗೆ? ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಕದಾಚನ. ಮದುವೆ ಆಗ್ಬೇಕಾದ್ರೆ, ಮಾಂಗಲ್ಯ ಧಾರಣೆ ಆಗ್ಬೇಕಾದ್ರೆ ನಮ್ಮ ಸಪ್ತಮಿಗೆ ಏನು ತಿಳಿಯೋದು? ಅಲ್ಲಿರ್ತಕ್ಕಂಥ ಪದ್ಮಾವತಿನೇ ಸ್ವತಃ 7 ಪಾದಗಳಲ್ಲಿ ಸಪ್ತೈತೆ ಚಿರಂಜೀವಿ 7 ಪಾದಗಳ ಒಡೆಯನಾಗಿ ಪರಿವರ್ತನೆ. ಅವ್ರು ಸ್ವತಃ ಲಕ್ಷ್ಮೀ ಸ್ವರೂಪ ಅಂತ ಒಂದು ಹೆಣ್ಣು. ಅದಕ್ಕೆ ಎಷ್ಟೋ ಜನ ಗಂಡಸರು ಹೇಳಿದ್ದೀನಿ, ಹೆಣ್ಣು ಮಕ್ಕಳು ಸಾವಿರಾರು ಸಿಗ್ತಾರೆ, ಒಳ್ಳೆ ಕಿರಡಿ ಬೇಕು, ಬೆಳಗಿಂದ ಸಾಯಂಕಾಲದವರೆಗೂ ಗಂಡನಿಗೋಸ್ಕರ ಕಾಯ್ತಕ್ಕಂಥ ಒಂದು ಹೆಣ್ಣು ಬೇಕು, ಅವ್ರು ಊಟ ಮಾಡಿದ ನಂತರ ಇರಬೇಕು. ಇವತ್ತು ಈಗ